ನಮಸ್ಕಾರ ಎಲ್ರಿಗೂ. ಗಂಡು ಮಕ್ಕಳಲ್ಲಿ ಟೆಸ್ಟೋಸ್ಟೆರಾನ್ ಲೆವೆಲ್ ಕಡಿಮೆ ಆದಾಗ ದೇಹ ಕೆಲವು ಸಿಗ್ನಲ್ಸ್ ಕೊಡ್ಬೋದು. ಆದರೆ ಹಲವಾರು ಜನ ಏನು ಮಾಡ್ತಾರೆ, ಇದು ಸಾಮಾನ್ಯ ಅಂತ ಇಗ್ನೋರ್ ಮಾಡ್ತಾರೆ. ಯಾವ ಸಿಗ್ನಲ್ಸ್ ಕೊಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಯ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡ ಯೂಟ್ಯೂಬ್ ಚಾನಲ್. ಫಸ್ಟ್ ವಾರ್ನಿಂಗ್ ಸಿಗ್ನಲ್ ಈಸ್, ನಿಮಗೆ ಯಾವಾಗಲೂ ಟಯರ್ಡ್ ಆಗೋದು. ನೀವು ಎಷ್ಟೇ ವಿಶ್ರಾಂತಿ ತೊಗೊಂಡ್ರೂ ಕೂಡ ನಮ್ಮ ಬಾಡಿಲಿ ಎನರ್ಜಿ ಲೋ ಆಗಿದೆ ಅಂತ ಫೀಲ್ ಆಗೋದು, ಯಾವಾಗಲೂ ದಣಿವು ಆಗ್ತಾ ಇರೋದು, ಆ ರೀತಿ ಆಗ್ತಿರುತ್ತೆ ನಿಮಗೆ. ಸೆಕೆಂಡ್ ಒನ್, ಮಸಲ್ ಸ್ಟ್ರೆಂತ್ ಕಡಿಮೆ ಆಗೋದು. ನೀವು ಡೈಲಿ ಎಕ್ಸಸೈಸ್ ಮಾಡ್ತಿದ್ರು ಸಮೇತ ನಿಮ್ಮ ಮಸಲ್ ಮಾಸ್ ಕಡಿಮೆ ಆಗ್ತಾ ಬರುತ್ತೆ ದಿನಕ್ಕೆ ತಕ್ಕಂತೆ. ಸೊ ಇದೊಂದು ಸೆಕೆಂಡ್ ವಾರ್ನಿಂಗ್ ಸಿಗ್ನಲ್ ಆಗಿರುತ್ತೆ ವೀಕ್ಷಕರೇ. ಥರ್ಡ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ಸೆಕ್ಸ್ ಡ್ರೈವ್ ಕಡಿಮೆ ಆಗೋದು. ಸೆಕ್ಷಲ್ ಮೇಲೆ ಇಂಟ್ರೆಸ್ಟ್ ಹಿಂದೆಗಿಂತ ಸಮೇತ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅದೊಂದು ವಾರ್ನಿಂಗ್ ಸಿಗ್ನಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಮೂಡ್ ಚೇಂಜಸ್. ಯಾವಾಗಲೂ ಇರಿಟಬಿಲಿಟಿ, ನಿಮಗೆ ಲೋ ಮೂಡಲ್ಲಿ ಇರ್ತೀರಾ, ಪದೇ ಸಿಟ್ಟಾಗೋದಾಗಿರಲಿ, ಒಂಥರ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ನಿಮಗೆ ಏನರಲ್ಲೂ ಇಂಟ್ರೆಸ್ಟ್ ಇರಲ್ಲ. ಆ ರೀತಿ ನಿಮಗೆ ದೇಹದಲ್ಲಿ ಒಂದು ವಾರ್ನಿಂಗ್ ಸಿಗ್ನಲ್ಸ್ ಕೊಡ್ತಾ ಹೋಗುತ್ತೆ. ನಿಮಗೆ ಗೊತ್ತಿಲ್ಲದಾಗೆ ಹೊಟ್ಟೆ ಸುದ್ದ ಕೊಬ್ಬೆಳೆಯಕ್ಕೆ ಹೋಗ್ಬಿಡುತ್ತೆ. ಸೊ ಆವಾಗ ಫ್ಯಾಟ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಬರುತ್ತೆ. ಲೈಫ್ ಸ್ಟೈಲ್ ಅನ್ನೋದು ತುಂಬ ವೇರಿಯೇಷನ್ ಆಗಿಬಿಟ್ಟು ನಿಮಗೆ ಸುಸ್ತಾಗೋದಾಗಿರಲಿ, ನಿಮ್ಗೆ ಏನೇ ಕೆಲಸ ಮಾಡೋಕ್ಕೂ ಸಮೇತ ಇಂಟ್ರೆಸ್ಟ್ ಇರಲ್ಲ. ಆ ರೀತಿ ನೀವು ಲೇಜಿ ಆಗ್ತಾ ಬರ್ತೀರಾ. ನೆಕ್ಸ್ಟ್ ಒನ್ ಈಸ್ ಮಾರ್ನಿಂಗ್ ಎರೆಕ್ಷನಲ್ಲಿ ಬದಲಾವಣೆ ಆಗಿರ್ಬೋದು, ಅಥವಾ ನಿಮಗೆ ಕಾನ್ಸಂಟ್ರೇಷನ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಯಾವುದೇ ಕೆಲಸದ ಮೇಲೆ ನೀವು ಒಂದು ಫೋಕಸ್ ಆಗಿ ಮಾಡೋಕ್ಕಾಗ್ತಾ ಇರಲ್ಲ. ಈ ದೇಹ ಈ ರೀತಿ ವಾರ್ನಿಂಗ್ ಸಿಗ್ನಲ್ಸ್ ಕೊಟ್ಟಾಗ ನಾವು ಏನು ಮಾಡಬೇಕು ಡಾಕ್ಟರ್ ಅಂತ ನೀವು ಕೇಳೋದೇ ಆದರೆ, ನೀವು ಫಸ್ಟ್ ಆಫ್ ಆಲ್ ಸಾಕಷ್ಟು ನಿದ್ದೆ ಮಾಡಬೇಕು. ಡೈಲಿ ಏನಿಲ್ಲ ಅಂತಂದರೂ 7 to 8 hours ನಿದ್ದೆ ಮಾಡಿದರೆ ನಿಮ್ಮ ಹಾರ್ಮೋನ್ ಹೆಲ್ತ್ ಕೂಡ ಚೆನ್ನಾಗೇ ಇರುತ್ತೆ. ಅದು ಬಿಟ್ಟು ನೀವು ನೈಟ್ ಬರೀ 2 hours ಮಲ್ಕೊತೀನಿ, ಮಿಕ್ಕಿ ಟೈಮಲ್ಲೆಲ್ಲ ನಾನು ಮೊಬೈಲ್ ಯೂಸ್ ಮಾಡ್ತೀನಿ, ಅಥವಾ ಟೆನ್ಷನಲ್ಲಿ ಇರ್ತೀನಿ, ಸ್ಟ್ರೆಸ್ ಆಗಿರ್ತೀನಿ ಅಂತಂದರೆ ನಿಮಗೆ ನೀವು ಪ್ರಾಬ್ಲಮ್ಸ್ ತಂದ್ಕೊಂಡಂಗೆ ಆಗುತ್ತೆ. ಸೆಕೆಂಡ್ ಒನ್ ಈಸ್, ಯಾರು ಒಬೇಸಿಟಿ ಇರ್ತಾರಲ್ವ, ಎಸ್ಪೆಷಲಿ ದಪ್ಪ ಇರ್ತಾರಲ್ವ, ಅವರು ಹೆಲ್ದಿ ವೇಟನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅವ್ರೇನಾದರೂ ಹೆಲ್ದಿ ವೇಟನ್ನು ಮೇಂಟೈನ್ ಮಾಡಿದರೆ ಅವರಿಗೆ ಟೆಸ್ಟೋಸ್ಟೆರಾನ್ ಲೆವೆಲ್ ನಾರ್ಮಲ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ನೆಕ್ಸ್ಟ್, ನೀವು ವಾರಕ್ಕೆ 2 to 3 times ಆದರೂ ನೀವು ಮಸಲ್ ಟ್ರೈನಿಂಗ್ನ ತೊಗೋಬೇಕಾಗುತ್ತೆ. ಅದನ್ನು ನಿಮಗೆ ಈ ಟೆಸ್ಟೋಸ್ಟೆರಾನ್ ಲೆವೆಲ್ ನಾರ್ಮಲ್ ಬರಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನೀವೇನಾದರೂ ಹೆವಿ ಸ್ಮೋಕ್ ಮಾಡ್ತಾ ಇದ್ದರೆ, ಹೆವಿ ಆಲ್ಕೋಹಾಲ್ ಡ್ರಿಂಕ್ ಮಾಡ್ತಿದ್ರೆ, ಅದನ್ನು ಹಂತವಾಗಿ ಕಡಿಮೆ ಮಾಡ್ಕೊಬಂದರೆ ತುಂಬಾ ಸಹಾಯ ಆಗುತ್ತೆ. ನೆಕ್ಸ್ಟ್, ಹೆಲ್ದಿ ಡಯಟ್ನ ಮೇಂಟೈನ್ ಮಾಡಬೇಕಾಗುತ್ತೆ. ವೆಜಿಟೇಬಲ್ಸ್ ಆಗಿರಲಿ, ಫ್ರೂಟ್ಸ್ ಆಗಿರಲಿ, ಡೈರಿ ಪ್ರಾಡಕ್ಟ್ಸ್ ಆಗಿರಲಿ, ಮೊಟ್ಟೆ ಆಗಿರಲಿ, ಈ ಲಿಸ್ಟಲ್ಲಿ ಇರುವಂತಹ ಆಹಾರಗಳನ್ನು ನೀವು ಡೈಲಿ ತೊಗೊತಾ ಹೋಗಿ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಬ್ಯಾಲೆನ್ಸ್ಡ್ ಡಯಟ್ನ ಮೇಂಟೈನ್ ಮಾಡ್ದಂಗೆ ಆಗುತ್ತೆ. ನೀವು ಹೆಲ್ದಿ ಇರ್ತೀರ, ಪ್ಲಸ್ ನಿಮ್ಮ ಹೆಲ್ದಿ ವೇಟ್ಗೆ ಚೆನ್ನಾಗಿ ಇರಲಿಕ್ಕೆ ಕಾರಣ ಆಗುತ್ತೆ ವೀಕ್ಷಕರೇ. ಇನ್ ಕೇಸ್ ಏನಾದರೂ ನಿಮಗೆ ವಿಟಮಿನ್ ಡಿ ಮತ್ತು ಜಿಂಕ್ದು ಏನಾದರೂ ಕೊರತೆ ಇದ್ದರೆ, ಈ ಲಿಸ್ಟಲ್ಲಿ ಇರುವಂತಹ ಫುಡ್ಸ್ನ ನೀವು ತಗೊತಾ ಹೋಗಿ. ಇನ್ ಕೇಸ್ ಅದರಲ್ಲೂ ನಿಮಗೆ ಕಂಟ್ರೋಲ್ ಆಗ್ತಿಲ್ಲಪ್ಪ ಅಂತಂದರೆ, ನಿಮ್ಮ ಡಾಕ್ಟರ್ ಸಲಹೆ ಅಂದರೆ ಅದರ ಸಪ್ಲಿಮೆಂಟ್ಸ್ ಆದರೂ ತಗೊತಾ ಹೋಗ್ರಿ. ನಿಮ್ಗೆ ಏನಾದರೂ ತುಂಬ ಸ್ಟ್ರೆಸ್ ಇತ್ತು ಅಂತಂದರೆ ಅದು ಆದಷ್ಟು ಬೇಗ ಕಡಿಮೆ ಮಾಡ್ಕೊತ ಹೋಗಿ. ಯಾವ ರೀತಿ ಅಂದರೆ, ಡೈಲಿ ಧ್ಯಾನ ಮಾಡೋದಾಗಿರಲಿ, ಎಕ್ಸಸೈಸ್ ಮಾಡೋದಾಗಿರಲಿ, ಪ್ರಾಣಾಯಾಮ ಮಾಡೋದಾಗಿರಲಿ, ಬ್ರೀತಿಂಗ್ ಎಕ್ಸಸೈಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೇನಾದರೂ ಸ್ಟ್ರೆಸ್ ತುಂಬ ಇತ್ತು ಅಂತಂದರೆ ಅದನ್ನ ಹೇಗೆ ಕಡಿಮೆ ಮಾಡ್ಕೊಬೇಕಂತ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೊಂಬನ್ನಿ ಆಯಿತಾ. ಇವೆಲ್ಲ ನಾವು ಡಯಟ್ನ ಫಾಲೋ ಮಾಡಿದ್ವಿ, ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡಿದ್ವಿ ಮೇಡಮ್, ಆದರೂ ನಮಗೆ ಇದು ನಾರ್ಮಲಾಗಿ ಬರ್ತಾ ಇಲ್ಲಪ್ಪ ಅಂತಂದರೆ ನಿಮ್ಮ ಹತ್ತಿರದ ಡಾಕ್ಟರ್ನ ಸಲಹೆ ತೊಗೊಂಡ್ಬಿಟ್ಟು ಟೆಸ್ಟೋಸ್ಟೆರಾನ್ ಬ್ಲಡ್ ಟೆಸ್ಟ್ನ ಮಾಡಿಸ್ಕೊಳ್ಳಿ. ಅದರ ಸಲಹೆಯಂತೆ ಇಂಜೆಕ್ಷನ್ಸ್ ಆಗಿರಲಿ, ಅಥವಾ ಅದನ್ನು ಬೂಸ್ಟ್ ಮಾಡುವಂತಹ ಬೂಸ್ಟರ್ಸ್ ಆಗಿರಲಿ, ಸ್ವಯಂ ಅಂದರೆ ಸೆಲ್ಫ್ ಮೆಡಿಕೇಷನ್ನ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ವೈದ್ಯರ ಸಲಹೆಯಂತೆ ಅದನ್ನು ಫಾಲೋ ಮಾಡ್ತಾ ಹೋಗಿ, ಓಕೆನಾ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಹೊಸ್ದಾಗಿ ನೋಡ್ತಿದ್ರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ, ಇನ್ನಷ್ಟು ನೋಟಿಫಿಕೇಷನ್ಸಿಗಾಗಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ. ವೇಟ್ ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋ ಬೇಕಂತ ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ.